ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಂಗಳಿಗೆ ಕರೆಕ್ಟ್ ಆಗಿ ಸಂಬಳ ಕೊಡದೆ ಹೋದ್ರೆ 10 ಜನರ ಮುಂದೆ ಹೋಗಿ ದುಡ್ಡು ಕೊಟ್ಟಿಲ್ಲ ಅಂತ ಬಾಯ್ ಬಡ್ಕೋತೀರಾ? ನಾವು ಕರೆಕ್ಟ್ ಆಗಿ ಸಂಬಳ ಕೊಟ್ಟು ಸಾಕಿದ್ರು ಕೂಡ ವಿಶ್ ಅಂತ ಇಂಥ ಕೇರ್ಲೆಸ್ ಮಾತುಗಳೆಲ್ಲ ಕೇಳ್ಬೇಕಾ? ತಪ್ಪಾಯ್ತು ಯಜಮಾನ್ರೆ, ನಾನು ಮೇಲ್ಗಡೆಯಿಂದ ಏನೋ ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ದೆ. ಸಡನ್ ಆಗಿ ಕೇಳ್ಬಿಟ್ರಲ್ಲ, ಗೊತ್ತಾಗ್ಲಿಲ್ಲ, ಏನೋ ಹೇಳ್ಬಿಟ್ಟೆ. ಹೊಟ್ಟೆಗೆ ಹಾಕಂಗ್ ಕ್ಷಮಿಸ್ಬಿಡಿ. ಹೊಟ್ಟೆಗೆ ಹಾಕೋಬೇಕಂತೆ. ಓಹೋ, ನಿನಗೂ ಯೋಚನೆಗಳಿದ್ಯಾ? 3 ಹೊತ್ತು ಗಡತ್ತಾಗಿ ತಿಂತೀಯಲ್ಲ, ನಿನಗೇನಪ್ಪ ಅಂತ ಯೋಚನೆ? ಹೀಗೆ ಮಾತಾಡ್ತಾ ಇದ್ರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗತ್ತೆ. ಐತೆ ನಿನಗೆ. ಅಲ್ಲ, ಯಜಮಾನ್ರು ನೋಡಿದ್ರೆ ನಮ್ಮನ್ನ ಮಕ್ಳು ತರ ನೋಡ್ತಾರೆ, ಆದ್ರೆ ಈ ಡೂಪ್ಲಿಕೇಟ್ ಜನಗಳು ನಮ್ಮನ್ನ ಕೆಲಸವ್ರ ತರ ನೋಡ್ತಾರೆ. ನಮ್ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ಇವರು. ಇವರು ಅರ್ಥ ಮಾಡ್ಕೊಳಲ್ಲ, ಅತ್ತ ಮಯೂರಿನೂ ಅರ್ಥ ಮಾಡ್ಕೊಳಲ್ಲ. ಇದೆಲ್ಲ ಅದು ಯಾವಾಗ ಸರಿ ಹೋಗುತ್ತೋ? ಡ್ಯಾಡ್, ಈ ಗೋವಿಂದದ್ ಯಾಕೋ ಜಾಸ್ತಿ ಆಯ್ತು. ಮೊದ್ಲು ಅವನ್ನ ಕೆಲ್ಸದಿಂದ ತೆಗಿಬೇಕು. ಈಗ ಅವನೇನ್ ಮಾಡ್ದ? ಅಲ್ಲ ಮಾವ, ನಮ್ಮನ್ನ ನೋಡಿನೂ ನೋಡ್ದೇ ಇರೋ ಆಗ ಹೋಗ್ತಿದ. ಅವನನ್ನ ಕರೆಸಿ ನಿಲ್ಸಿ, ಏನಪ್ಪ ನಮ್ಮನ್ನ ನೋಡಿದಾಗ ಒಂದು ವಿಶ್ ಮಾಡ್ಬೇಕು ತಾನೆ ಅಂತ ಹೇಳಿದಾಗ ವಿಶ್ ಅಂತ ಕೇರ್ಲೆಸ್ ಆಗಿ ಹೇಳ್ತಾನೆ. ನೀವೀಗ ಹೇಳಿದ್ದ ಅದೇ ಅಲ್ವಾ? ಅವನು ಕೂಡ ಸರಿಯಾಗಿ ಹೇಳಿದಾನಲ್ಲ. ಡ್ಯಾಡ್, ನೀವು ಕೆಲ್ಸದವ್ರಿಗೆ ಹೀಗೆ ಸಲಹೆ ಕೊಟ್ಟಿರೋದಕ್ಕೆ ಅವ್ನು ನಮ್ಗೆ ಹೀಗೆಲ್ಲ ಮಾತಾಡ್ತಿರೋದು. ನಾವು ಕೊಡೋ ಸಂಬಳಕ್ಕೆ ಕೈ ಚಾಚೋರು ನಮ್ಗೆ ಅವಮಾನ ಮಾಡಿದ್ರೆ ಸರಿ ಅನ್ಸುತ್ತ ಡ್ಯಾಡ್? ಅಷ್ಟೇ ಅಲ್ಲ ಮಾವ, ನಾ ಈ ಮನೆ ಅಳಿಯ, ನಾನು ನಿಮ್ಮ ಮಗಳನ್ನ ಮದುವೆ ಆಗಿದ್ದೀನಿ, ನಾನು ಬಿಟ್ಟಿಯಾಗಿ ತಿಂತಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾನೆ. ನೀವೇ ಹೇಳಿ ಮಾವ, ನಾನು ಯಾವತ್ತಾದ್ರೂ ಈ ಮನೆ ಅಳಿಯ ತರ ನಡ್ಕೊಂಡಿದ್ದೀನ? ನನ್ನ ಸ್ವಂತ ಮನೆ ಅನ್ಕೊಂಡು ಮನೆ ಮಗನ್ ತರ ನಡ್ಕೊಂಡಿಲ್ವಾ? ಅಲ್ಲ, ನನ್ನ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತಾನಲ್ಲ, ಅವ್ನ್ಗೆ ಎಷ್ಟಿರ್ಬೇಕು ಕೊಬ್ಬು? ಅವ್ನ್ ಕೊಬ್ಬು ಇಳಿಬೇಕು ಅಂದ್ರೆ ಇವಾಗ್ಲೇ ಅವನ್ನ ಕೆಲಸದಿಂದ ತೆಗೆದಾಕ್ಬೇಕು. ಇದ್ದಕ್ಕಿದ್ದಾಗೆ ಕೆಲಸದಿಂದ ತೆಗೆದಾಕಿದ್ರೆ ಅವನ ಜೀವನದ ಕಥೆ ಏನು? ಅವನ್ ಎಲ್ಲಿ ಹೋಗ್ತಾನೆ? ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಡ್ಯಾಡ್, ನಮಗ ಅವಮಾನ ಆದ್ರೂ ಪರವಾಗಿಲ್ಲ, ಅವನಿಗೆ ಒಳ್ಳೇದಾಗ್ಬೇಕು ಅನ್ನೋ ತರ ಹೇಳ್ತಾ ಇದ್ದೀರಾ? ಅವನು ಈ ಮನೆ ಕೆಲ್ಸದವನಷ್ಟೇ. ಅವನ ಮೇಲೆ ಇಷ್ಟೊಂದು ಕನ್ಸನ್ ಯಾಕೆ ತೋರಿಸ್ತಾ ಇದ್ದೀರಾ? ನಾವೇನಾದ್ರೂ ಇದೇ ಮಾತನ್ನ ಮಾಮ್ಗೆ ಹೇಳಿದಿದ್ರೆ ಅವನನ್ನ ಇಮಿಡಿಯೇಟ್ ಆಗಿ ಕೆಲ್ಸದಿಂದ ತೆಗ್ದಿರೋರು. ಅಖಿಲ, ಕುಡಿಯೋಕೊಂದು ಲೋಟ ನೀರು ತಂದ್ಕೊಡು. ಮಯೂರಿ, ಅಪ್ಪನಿಗೆ ಕುಡಿಯೋಕೊಂದು ಲೋಟ ನೀರು ತಗೋಬಾ. ನಿನಗೆ ಹೇಳಿದ್ದು ಬಂದ್ ನಿಂತ್ಕೊ ಅಂತ ಅಲ್ಲ, ಅಪ್ಪನಿಗೆ ನೀರ್ ಕೊಡು ಅಂತ. ಅಲ್ಲ, ಹೇಳಿದ್ ಒಂದ್ ಕೆಲ್ಸ ಕೊಡು, ನೀಟಾಗಿ ಮಾಡೋದೇ ಇಲ್ವಲ್ಲ, ಹೋಗ್ ನೀರ್ ಕೊಡು. ಅಖಿಲ, ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಮಯೂರಿನ ಹೆಸರಿಡ್ದು ಕರಿಬೇಡ ಅಂತ. ಅವಳೇನು ಈ ಮನೆ ಕೆಲಸದವಳು ಅನ್ಕೊಂಡಿದ್ಯಾ? ನೀ ಹೇಳಿದ್ದೆಲ್ಲ ಮಾಡೋಕೆ. ಅವಳು ಈ ಮನೆ ಸೊಸೆ.
ನಿನ್ಗೆ ಅತ್ತಿಗೆ ಅವಳು. ಆಯ್ತು, ಅತ್ತಿಗೆ ಅಂತ ಕರೆಯಕ್ಕಾಗೋದಿಲ್ವಾ ನಿನ್ಗೆ?